ಪ್ರಿಯಕರನಿಂದಲೇ ಪ್ರಿಯತಮೆಯ ಭೀಕರ ಹತ್ಯೆ ಕೋಲಾರ ಜಿಲ್ಲೆಯನ್ನು ಬೆಚ್ಚಿ ಬೀಳಿಸಿದ ಪೊಲೀಸರ ನಿರ್ಲಕ್ಷ್ಯವೇ ಯುವತಿಯ ಪ್ರಾಣ ಕಿತ್ತುಕೊಂಡಿತೆ ಎಂಬ ಗಂಭೀರ ಪ್ರಶ್ನೆಗಳು ಇದೀಗ ಎದ್ದಿವೆ. ಬಂಗಾರಪೇಟೆ ಮಾರುತಿನಗರದ ನಿವಾಸಿ ಸುಜಾತ ಎಂಬ ಯುವತಿ ಈ ಹತ್ಯೆಗೆ ಬಲೆಯಾಗಿದ್ದಾಳೆ. ಬೇಲ್ ರೈಸ್ ಕಂಪನಿಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕಳೆದ 3 ತಿಂಗಳಿಂದ ಕೆಲಸ ಮಾಡುತ್ತಿದ್ದ ಸುಜಾತ ತನ್ನದೇ ಪ್ರಿಯಕರನಿಂದ ಕೊಲೆಯಾಗಿದ್ದಾಳೆ ಎಂಬುದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಮದುವೆ ಆಗಿಲ್ಲ, ಹುಡುಗಿ ಹೆಸರು ಸುಜಾತ. ಫೋಟೋ ಅವ್ರದೇನಾ? ಅವ್ರದ್ದೇ ದಾಸರ ಹೊಸನ ಅವ್ರಿಗೆ ಮದುವೆ ಆಗಿ ಡೈವರ್ಸ್ ಆಗಿತ್ತಾ? ಆಯ್ತು ಇರೋ ಏನು ಕೆಲಸ ಮಾಡ್ತಾಳೆ? ಎಲ್ಲಿ ಕ್ಲಿನಿಕ್? ಆರೋಪಿ ಚಿರಂಜೀವಿ ಎಂಬಾತನೊಂದಿಗೆ ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡುವ ವೇಳೆ ಸುಜಾತಗೆ ಪರಿಚಯವಾಗಿತ್ತು. ಸ್ತ್ರೀ ಸಂಘಗಳ ಮುಖಾಂತರ ಸಾಲ ನೀಡಿ ಹಣ ವಸೂಲಿ ಮಾಡುತ್ತಿದ್ದ ಆರೋಪಿ ಹಣಕಾಸು ವಿಚಾರಕ್ಕೆ ಈ ಹಿಂದೆಯೂ ಸುಜಾತ ಮೇಲೆ ಹಲ್ಲೆ ನಡೆಸಿದ್ನು. ಈ ಕುರಿತು ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿತ್ತು. ಆದರೆ ಆರೋಪಿಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದೆ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ಆರೋಪ ಇದೀಗ ಗಂಭೀರವಾಗುತ್ತಿದೆ. ಇವತ್ತು ಕೋಲಾರ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಒಂದು ಕೊಲೆ ಪ್ರಕ್ರಿಯೆ ರಿಪೋರ್ಟ್ ಆಗಿದೆ. ಡಿಸೀಸ್ಡ್ ಹೆಸರು ಸುಜಾತ, 28 ಇಯರ್ಸ್, ಮತ್ತು ಆರೋಪಿ ಹೆಸರು ಚಿರಂಜೀವಿ, 27 ಇಯರ್ಸ್. ಇಬ್ಬರಿಗೆ ಮೊದಲಿಂದ ಪರಿಚಯ ಇದೆ. ಈ ಸುಜಾತ ಒಂದು ಖಾಸಗಿ ಕಂಪನಿಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾಯಿದ್ರು. ಚಿರಂಜೀವಿ ಒಂದು ಖಾಸಗಿ ಕಂಪನಿಯಲ್ಲಿ ಫೈನಾನ್ಸರ್ ಆಗಿ ಕೆಲಸ ಮಾಡ್ತಾಯಿದ್ರು. ಸೊ ಬೆಳಿಗ್ಗೆ ಇಬ್ಬರು ಕೋಲಾರ ಬಸ್ ಡಿಪೋಗೆ ಬಂದಿದ್ರು. ಅಲ್ಲೇನಾದರೂ ಮಾತುಕತೆ ಆಗಿ ಗಲಾಟೆ ಆಗಿತ್ತು. ಅದೇ ಸಂದರ್ಭದಲ್ಲಿ ಚಿರಂಜೀವಿ ಇವರಿಗೆ ಸ್ಟ್ಯಾಬ್ ಮಾಡಿದರು. ಮತ್ತು ಅಲ್ಲಿ ಯಾರು ಜನ ಇದ್ದರು ಅವರಿಗೆ ಹಿಡಿದಿದ್ರು. ಇದರ ಬಗ್ಗೆ ಆಲ್ರೆಡಿ FIR ರಿಜಿಸ್ಟರ್ ಆಗ್ತಾ ಇದೆ. ನಾವು ಆರೋಪಿ ನಮ್ಮ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಪರ್ಸನಲ್ ವ್ಯಕ್ತಿಗತ ಇಶ್ಯೂಗೆ ಇದು ಆಗಿದೆ ಅಲ್ಲ, ಮೊದಲಿಂದ ಪರಿಚಯ ಇದೆ. ಸ್ವಲ್ಪ ಲೋನ್ ಇಸ್ಕೊಂಡಿದ್ರು ಇವ್ರ ಕಡೆಯಿಂದ, ಚಿರಂಜೀವಿ ಕಡೆಯಿಂದ. ಬಟ್ ಅದು ಅಮೌಂಟ್ ನಾವು ಕನ್ಫರ್ಮ್ ಮಾಡಿ ನಿಮಗೆ ಹೇಳ್ತೀವಿ. ಆರೋಪಿ ಸಿಕ್ಕಿದ್ದಾರೆ. ನಮ್ಮ ಮಗಳ ಬಗ್ಗೆ ಬಂಗಾರಪೇಟೆ ವೃತ್ತ ನಿರೀಕ್ಷಕರು ನಿರ್ಲಕ್ಷ್ಯ ವಹಿಸಿದರು. ಆರೋಪಿಯ ವಿರುದ್ಧ ದೂರು ನೀಡಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಾಗಲೇ ಸರಿಯಾದ ಕ್ರಮ ತೆಗೆದುಕೊಂಡಿದ್ರೆ ಇವತ್ತು ನನ್ನ ಮಗಳು ಬದುಕಿರುತ್ತಿದ್ದಳು ಎಂದು ಕೊಲೆಯಾದ ಸುಜಾತಳ ತಂದೆ ಕೃಷ್ಣಮೂರ್ತಿ ಕಣ್ಣೀರಿಟ್ಟಿದ್ದಾರೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.